ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ಸಕಲೇಶ್ಪುರದ್ದು. ನಾನು ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಟ್ರಿಪ್ ಹೋಗಿದ್ದೀರಿ ಗಾಯ್ಸ್. ಇದು ನಾವು ಯಾವ ಥರ ಎಂಜಾಯ್ ಮಾಡಿದ್ದೀರಿ, ನಾವು ಯಾವ್ಯಾವ ಪ್ಲೇಸಸ್ ನೋಡಿದ್ದೀರಿ ಅಂತ ಎಲ್ಲ ನಿಮಗೆ ಡೀಟೇಲ್ ಆಗಿ ಒಂದೊಂದೇ ನಾನು ಯಾವ ಥರ ನೋಡಿದ್ನೋ ಅದೇ ಥರ ನಿಮಗೆ ತೋರಿಸ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬರ್ಸೇ ಆಗ್ತಿಲ್ಲ, ವ್ಯೂಸು ಆಗ್ತಿಲ್ಲ. ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಗಾಯ್ಸ್. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಗಾಯ್ಸ್. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಗಾಯ್ಸ್. ನಾವು ಬೈಕ್ಸ್ ಎತ್ಕೊಂಡು ಬೆಂಗಳೂರಿಂದ, ಇದು ಘಾಟ್ ಸೆಕ್ಷನಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದು. ಘಾಟಲ್ಲಿ ಸ್ಟಾರ್ಟ್ ಆಯಿತು. ಮತ್ತು ಗಾಯ್ಸ್ ನಾವು ಫಸ್ಟ್ ಹೋಗಿದ್ದ ಪ್ಲೇಸಸ್ ಇದು ಬೆಟ್ಟದ ಭೈರೇಶ್ವರ. ಇಲ್ಲಿ ಗಾಯ್ಸ್ ಒಳ್ಳೆ ಸಿನಿಮ್ಯಾಟಿಕ್ ವ್ಯೂಸು, ಸಿನಿಮ್ಯಾಟಿಕ್ ವಿಡಿಯೋಗ್ರಫಿ ಬರುತ್ತೆ ಗಾಯ್ಸ್. ಮಸ್ತ್ ಇತ್ತು. ಹೆಂಗಿತ್ತು ಅಂದರೆ ಗಾಯ್ಸ್, ಒಳ್ಳೆ ವ್ಯೂ ಪಾಯಿಂಟು ಮತ್ತು ಫುಲ್ಲು ಮಳೆ, ಫುಲ್ ಎಂಜಾಯ್ ಮಾಡಿಕೊಂಡು ಏನೋ ಒಂಥರ ಪೀಸ್ ಆಗಿತ್ತು. ಅದಕ್ಕೆ ಒಬ್ಬನೇ ಹೋಗಿ ಸುಮ್ಮನೆ ಓಡಾಡಿಕೊಂಡು ಹಂಗೆ ನೇಚರ್ ನೋಡ್ಕೊಂಡು ಬಂದೆ. ಮತ್ತು ಗೈಸ್ ಇದು ಯಾವುದೋ ಪೋರ್ಟು, ಅಲ್ಲೇ ಸಕಲೇಶ್ಪುರ ಘಾಟ್ ಸೆಕ್ಷನ್ ಹತ್ಬೇಕಾದ್ರೆ ರೈಟ್ಗೆ ಒಂದು ಪೋರ್ಟ್, ಲೆಫ್ಟ್ಗೆ ಒಂದು ಫೋರ್ಟ್ ಬರುತ್ತೆ, ಆ ಫೋರ್ಟು. ಮತ್ತು ಗೈಸ್ ನೆಕ್ಸ್ಟು ನಾವು ಇದರಲ್ಲಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲೇ ಹೋಮ್ ಸ್ಟೇ ಹತ್ರನೇ ಒಂದು ವ್ಯೂ ಪಾಯಿಂಟ್ ಇತ್ತು ಗಾಯ್ಸ್. ಅಲ್ಲಿ ನಾವು ಸಾಲಾಗಿ ಈ ಥರ ನಡ್ಕೊಂಡು ಹೋಗಿ ಒಂಥರ ಚಿಲ್ಲಾಗಿ ಪೀಸಾಗಿ ಇಲ್ಲೆಲ್ಲ ಒಂದು ಸರ್ಕಲ್ ಮಾಡ್ತೀರಿ ಗಾಯ್ಸ್. ಇವಾಗ ಸರ್ಕಲ್ ಮಾಡಿ ಗಾಯ್ಸ್ ನಮ್ಮ ಜೊತೆ ನಾಯಿಗಳು ಬಂದ್ವಲ್ಲ, ಅದೊಂಥರ ಲೈನಲ್ಲಿ ಚೆನ್ನಾಗಿತ್ತು ನೋಡಿ ಗಾಯ್ಸ್. ಈ ಥರ ಫ್ರೆಂಡ್ಸು ಅಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಗಾಯ್ಸ್. ಫ್ರೆಂಡ್ಸ್ ಅಂದರೆ ಅವ್ರ ಜೊತೆ ಒಂದು ಬ್ಯಾಡ್ ಮೆಮೊರೀಸ್ಗಿನ್ನ ಗುಡ್ ಮೆಮೊರೀಸ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ರೀಲ್ಸ್ ಶಾರ್ಟ್ಸ್ ತೊಗೊಂಡೆ ಗಾಯ್ಸ್. ನೋಡಿ ಈ ಥರ ಫುಲ್ಲು ಫುಲ್ ಮಳೆಯಲ್ಲೇ ಗಾಯ್ಸ್ ನಾವು ಇದು ಮಾಡಿದ್ದು. ಫುಲ್ಲು ಮಳೆಯಲ್ಲೇ, ಮತ್ತು ಸಿಡ್ಲು ಗುಡುಗು ಎಲ್ಲ ಇತ್ತು. ಮಳೆ ಬಿಡಲೇ ಇಲ್ಲ ಗಾಯ್ಸ್. ಮಳೆಯಲ್ಲೇ ನಾವು ಪ್ಲೇಸಸ್ ವಿಸಿಟ್ ಮಾಡಿದ್ದೀರಿ. ಮಳೆಯಲ್ಲೇ ಫುಲ್ ಎಲ್ಲ ಗಾಡಿ ಎಲ್ಲ ಓಡಿಸಿದ್ದೆಲ್ಲ ಮಳೆಯಲ್ಲೇ. ನೀವು ನೋಡ್ಬೋದು ಗಾಡಿ ಯಾವ ಥರ ಓಡಿಸ್ತಾ ಇದ್ದೀರಿ ಮಳೆಯಲ್ಲಿ ಅಂತ. ಈ ಸದ್ಯಕ್ಕೆ ಇವಾಗ ಮಳೆ ಬರ್ತಾ ಇಲ್ಲ ಈ ವಿಡಿಯೋದಲ್ಲಿ. ಬಟ್ ವಿಡಿಯೋ ಮಾಡಬೇಕಾದ್ರೆ ಮಳೆ ಬರಬೇಕಾದ್ರೆ ವಿಡಿಯೋ ತೆಗ್ದಿಲ್ಲ ಗಾಯ್ಸ್, ಯಾಕಂದರೆ ಗ್ಯಾಡ್ಗೆಟ್ಸ್ ಹಾಳಾಗತ್ತೆ ಅಂತ. ಮತ್ತು ಅಷ್ಟು ದೂರ ಹೋಗಿ ನಾವು ಹೋಗಿರೋದೇ ನಿಮಗೆ ತೋರ್ಸೋಕ್ಕೆ, ಮತ್ತು ನಿಮಗೆ ಕಂಟೆಂಟ್ ಇಲ್ಲದೆ ಆಗಿಬಿಡತ್ತೆ ಅಂತ ಮಳೆ ಬರಬೇಕಾದ್ರೆ ವಿಡಿಯೋ ತೆಗಿಲಿಲ್ಲ ಗಾಯ್ಸ್, ಸಾರಿ. ಮತ್ತು ನೋಡಿ ಇದು ಎಲ್ಲ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ಶಾರ್ಟ್ಸು ಚಿಕ್ಕದಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದು ಗಾಯ್ಸ್. ಇದು ಏನು ಗೊತ್ತಾ, ಇದು ಬಂದುಬಿಟ್ಟು ಏಲಕ್ಕಿ ತೋಟ, ಚೆನ್ನಾಗಿತ್ತು ಗಾಯ್ಸ್. ಮತ್ತು ಗಾಯ್ಸ್ ಇಲ್ಲಿ ಕೆಳಗಡೆ ತೋಟ ಇತ್ತು, ಹಂಗೆ ಮೇಲೆ ವಿಡಿಯೋ ಶೂಟ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸು ಎಲ್ಲ ಗುಡ್ಡ ಹತ್ತಕ್ಕೆ ಹೋದ್ರಿ. ಇದು ಬಿಸಿಲು ಅಲ್ಲ ಗಾಯ್ಸ್, ಇದು ಇದು ಹೊಸಳ್ಳಿ ಬೆಟ್ಟ ಗಾಯ್ಸ್. ಇದು ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಬೆಟ್ಟ ಫುಲ್ಲು ಟಾಪಲ್ಲಿ ಗಾಯ್ಸ್. ಇದು ಹೊಸಳ್ಳಿ ಬೆಟ್ಟ ಟಾಪಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ಸೇಮ್ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಶಾರ್ಟ್ ತೊಗೊಂಡು ಅಲ್ಲಿಂದ ಹಂಗೆ ಒಂದು ವಾಕ್ ಮಾಡಿಕೊಂಡು ಹಂಗೆ ಬಂದ್ರಿ ಗಾಯ್ಸ್. ನೋಡಿ ಗಾಯ್ಸ್ ವ್ಯೂ ಹೆಂಗಿದೆ ಗಾಯ್ಸ್. ನೀವು ಅನ್ಕೊಬೋದು ಇವನೇ ನಿಂಗೆಲ್ಲ ಮಾತಾಡ್ತಾನೆ ಅಂತ, ಬಟ್ ನನಗೆ ನೋಡಿದಾಗ ಏನು ಅನ್ಸುತ್ತೋ ಅದು ಹೇಳ್ತಾ ಇರ್ತೀನಿ. ಬಟ್ ಅದು ನನಗೆ ಒಂಥರ ಕಾಣಿಸ್ಬೋದು, ಬಟ್ ನಿಮಗೆ ಅದು ಇನ್ನೊಂದು ಥರ ಇರಿಟೇಷನ್ ಆಗ್ಬೋದು, ಇಲ್ಲ ಅದು ನಿಮಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಗಾಯ್ಸ್ ನೀವು ಒಂದು ವ್ಯಕ್ತಿನ ಇಷ್ಟಪಟ್ಟರೆ ಅವನು ಏನೇ ಮಾಡಲಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಅದೇ ವ್ಯಕ್ತಿನ ನೀವು ಬೇರೆ ಆ್ಯಂಗಲಿಂದ ಇವನು ಏನು ಮಾಡ್ತಾನೆ ಬಿಡೋ ಅದು ಇದು ಅಂತ ನೋಡಿದರೆ, ಅವನೆಷ್ಟೇ ಕಷ್ಟಪಡಲಿ, ಅವನೆಷ್ಟೇ ಇದು ಮಾಡಲಿ ಗಾಯ್ಸ್, ಅವ್ನ ಒಳ್ಳೆತನ ನಿಮ್ಗೆ ಅರ್ಥನೇ ಆಗಲ್ಲ. ಅವನು ಒಳ್ಳೆಯವನು ನಿಮ್ಗೆ ಅನ್ಸೋದೇ ಇಲ್ಲ, ಅವನ ಬಗ್ಗೆ ನಿಮ್ಗೇನು ಇದೇ ಕೇರೇ ಬರಲ್ಲ ಗಾಯ್ಸ್. ಅದಕ್ಕೆ ಅವನ್ನೆಷ್ಟೇ ಕೆಟ್ಟವನಾಗಿರಲಿ, ಬಟ್ ಅವನ ಮೇಲೆ 1% ಆದರೂ ಓ ಪರವಾಗಿಲ್ಲಪ್ಪ ಇವನು ಒಳ್ಳೆಯವನು ನಮ್ಮವನು ಅಂದ್ಕೊಂಡ್ರೆ ನಾವು ಬೆಳಿತೀರಿ ಗಾಯ್ಸ್. ಹಂಗೆ ಲೈಕ್ ಮಾಡಿ ಗಾಯ್ಸ್, ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಫುಲ್ಲು ವಿಡಿಯೋ. ಮತ್ತು ಅಲ್ಲಿಂದ ಗಾಯ್ಸ್ ಬೇಲೂರಿಗೆ ಬಂದ್ರಿ. ಬೇಲೂರಲ್ಲಿ ಫುಲ್ ದೇವಸ್ಥಾನ ಗಾಯ್ಸ್. ಆ ಕಾಲದ ರಾಜರು ಹೆಂಗೆ ಕಟ್ಟಿದ್ದಾರೆ ಅಂದರೆ ಮಸ್ತ್ ಕಟ್ಟಿದ್ದಾರೆ ಚೆನ್ನಾಗಿ. ಮತ್ತು ಗಾಯ್ಸ್ ಇದು ಬೇಲೂರ್ದು ಡ್ಯಾಮು. ಬೇಲೂರು ಡ್ಯಾಮ್ ಹತ್ರನೂ ಅಷ್ಟೇ ಗಾಯ್ಸ್. ಏನು ಅಂದರೆ ಇಲ್ಲೇ ಸುಮ್ಮನೆ ವಾಕ್ ಮಾಡೋದು, ಮತ್ತು ಇದ್ರಿಗೆ ಶಾರ್ಟ್ಸ್ಗೆ ವೀಡಿಯೋಸ್ ತಗೊಳ್ಳೋದು, ಮತ್ತು ಸೀನರೀಸ್ ನೋಡಿ ಫುಲ್ಲು ಎಂಜಾಯ್ ಮಾಡೋದು ಗಾಯ್ಸ್. ಇದನ್ನು ನೋಡಿ ನನಗೆ ಎಷ್ಟು ದುಃಖ ಆಯಿತು ಅಂದರೆ ಗಾಯ್ಸ್, ಒಳ್ಳೆ ದೇವಸ್ಥಾನಗಳನ್ನು
ಯುದ್ಧ ಆದಾಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಫುಲ್ ಬೇಜಾರಾಯಿತು. ಇಲ್ಲಿಂದ ನೆಕ್ಸ್ಟು ಬೆಂಗಳೂರು ಕಡೆ ಬಂದುಬಿಟ್ರೆ ಇಲ್ಲೇ ಒಂದು ಇದು ಮಡಿಕೆ ಟೀ ಕುಡ್ಕೊಂಡು ಫುಲ್ಲು ನೋಡಿ ಗಾಯ್ಸ್, ನೋಡ್ಬೋದು ನೀವು ಮಡಿಕೆ ಟೀ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಮಸ್ತ್ ಚೆನ್ನಾಗಿತ್ತು ಮಡಿಕೆ ಟೀ. ಚೆನ್ನಾಗಿ ಮಾಡಿಕೊಂಡು ಅಂದರೆ ಅವರು ಚೆನ್ನಾಗಿ ಮಾಡಿಕೊಟ್ರು. ಕುಡಿದ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಬಂದುಬಿಟ್ರಿ ಗಾಡಿ ತಗೊಂಡು. ಇನ್ನೇನು ನಿಧಾನವಾಗಿ ಬೆಂಗಳೂರು ಕಡೆ ನಮ್ಮ ಕಡೆ ಬಂದುಬಿಟ್ರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್ ಪ್ಲೀಸ್.